ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ವರ್ಲ್ಡ್. ಇವತ್ತು ಬೆಳಗ್ಗೆಯಿಂದನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ 6 ಗಂಟೆ ಆಗಿತ್ತು ಬೆಳಗ್ಗೆ. ರಾತ್ರಿ ಎಲ್ಲ ಜಿಟಿ ಮಳೆ ಬರ್ತಾಯಿತ್ತು. ಮಳೆ ಬಂದು ನಿಂತ ಮೇಲೆ ಗಿಡಗಳನ್ನು ನೋಡೋದೇ ಒಂದು ಸಂಭ್ರಮ. ಹಾಗೆ ನಾನು ಹೊರಗಡೆ ಒಂದು ಸ್ವಲ್ಪ ಟೀ ಕುಡಿತಾ ಗಿಡಗಳನ್ನು ನೋಡ್ತಾ ಇದ್ದೆ. ಹಾಗೆ ನಿಮಗೂ ತೋರಿಸ್ತಾ ಇದ್ದೀನಿ ನಾವ್ಯಾವ ಗಿಡಗಳನ್ನು ಎಂಟ್ರೆನ್ಸ್ನಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಇದು ನೋಡಿ ತುಳಸಿ ಪ್ಲ್ಯಾಂಟು. ಹಾಗೆ ಅದ್ರ ಪಕ್ಕಕ್ಕೆ ಇರೋದು ದಾಳಿಂಬೆ ಪ್ಲ್ಯಾಂಟು. ವಾಸ್ತು ಪ್ರಕಾರ ಒಂದು ದಾಳಿಂಬೆ ಪ್ಲ್ಯಾಂಟನ್ನು ನಾವು ಬಾಗಿಲು ಮುಂದೆ ಇಟ್ಕೋಬೇಕಂತ ಹೇಳ್ತಾರೆ. ನಾನು ತುಳಸಿ ಗಿಡನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದ್ರ ಕೆಳಗೆ ಇಲ್ಲಿ ನೋಡಿ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಪಾಮ್ ಟ್ರೀ. ಇದ್ರ ಮೇಲೆ ಕಾಂಪೌಂಡ್ ಮೇಲೆ ನಾನು ಒಂದು ದಾಸವಾಳ ಹೂವಿನ ಗಿಡನೂ ಹಾಕ್ಕೊಂಡಿದ್ದೀನಿ. ಅದ್ರ ಪಕ್ಕಕ್ಕೆ ಎಲೆಬಳ್ಳಿನ ತುಂಬ ಚೆನ್ನಾಗಿ ಬರ್ತಾ ಇದೆ. ಮೊದಲೆಲ್ಲ ಒಂದು 2-3 ಸಲ ನಾನು ಎಲೆಬಳ್ಳಿನ ತಂದು ಹಚ್ಚಿದ್ರು ಕೂಡ ಬರಲಿಲ್ಲ. ಇದು ಮನಿ ಪ್ಲ್ಯಾಂಟು. ಬೆಳಗ್ಗೆ ಗಿಡಗಳನ್ನು ನೋಡಿದರೆ ಒಂದೇನೋ ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಾಗಾಗಿ ಬೆಳಗ್ಗೆ ನಾನು ಎದ್ದ ತಕ್ಷಣ ಒಂದು ರೌಂಡ್ ಗಿಡಗಳನ್ನು ನೋಡಿಯೇ ಒಳಗೆ ಹೋಗೋದು. ಇದು ಹೊರಗಡೆ, ಕಾಂಪೌಂಡ್ ಹೊರಗಡೆ ಇಲ್ಲಿ ನಾನು ಮಧ್ಯಾಹ್ನ ಮಲ್ಲಿಗೆ ಮತ್ತು ಕಣಗಿಲೆ ಹೂವಿನ ಗಿಡನ ಹಾಕ್ಕೊಂಡಿದ್ದೀನಿ. ಇದು ಮುತ್ತು ಮಲ್ಲಿಗೆ. ಹಾಗೆ ಇದು ನಂದಿ ಬಟ್ಲು. ಕಣಗಿಲೆ ಒಂದು 3-4 ಥರ ವೆರೈಟಿ ಇದೆ. ಪಿಂಕ್ ಕಲರು ಮತ್ತು ವೈಟು, ರೆಡ್ ಕಲರು ಹಾಕ್ಕೊಂಡಿದ್ದೀನಿ. ತುಂಬ ಹೂ ಸಿಗ್ತಾವೆ ಈ ಗಿಡದಲ್ಲಿ ನನಗೆ. ಇದು ಇವತ್ತು ಹಾಕಿದ ರಂಗೋಲಿ ನಾನು. ಇದು ಇಗ್ಜೋರ ಪ್ರಭೇದ ಜಾತಿದೇ ಇರ್ಬೋದು. ಇದು ಗುಚ್ಚ ಹೂ ಬಿಡುತ್ತೆ. ತುಂಬ ವೆರೈಟಿ ಕಲರ್ ಇರುತ್ತೆ ಹೂ, ನೋಡೋಕೆ ಒಂದು ಚೆಂದ. ಹಾಗೆ ನಾನು ಬೆಳಗ್ಗೆ ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮೊನ್ನೆ ಕಟ್ರ್ ತಂದಿದ್ದೆ ಹೊಸದು. ಅದ್ರಲ್ಲಿ ಹೆಂಗೆ ಬರ್ತಾವಂತ ಟ್ರೈ ಮಾಡಕತ್ತೀನಿ. ಭಾಳ ಖುಷಿ ಆಯಿತು. ನಾವು ಕೈಲಿ ಹೆಂಗೆ ಕಟ್ ಮಾಡ್ತೀವೋ ಅದೇ ಥರ, ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾವು ಬೆಳಗ್ಗೆ ರೊಟ್ಟಿನೇ ಮಾಡೋದು ಜಾಸ್ತಿ. ಯಾಕಂದರೆ 3 ಟೈಮು ನಮಗೆ ರೊಟ್ಟಿನೇ ಬೇಕು. ನಾವು ಜಾಸ್ತಿ ಟಿಫಿನ್ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಬೆಳಗ್ಗೆ ರೊಟ್ಟಿ, ಮಧ್ಯಾಹ್ನ ರೊಟ್ಟಿ, ರಾತ್ರಿ ರೊಟ್ಟಿ, 3 ಟೈಮು ರೊಟ್ಟಿ ತಿಂದರೂ ನಮಗೂ ಸಾಕಾಗಲ್ಲ. ಇಲ್ಲಿ ನೋಡಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡೋದಾಯ್ತು. ನಾವು ಇಲ್ಲಿ ಒಲೆ ಮೇಲೆ ಒಂದು ಮಣ್ಣಿನ ಹಂಚನ ಇಟ್ಕೊಂಡು ಈಗ ಒಂದು ಚೆನ್ನಾಗಿ ಹುರ್ಕೋತೀನಿ. ಹುರ್ಕೊಳ್ಳೋ ಟೈಮ್ನಾಗ ಲೋಳೆ ಅಂಶ ಬಿಡುತ್ತೆ. ಅದಕ್ಕೆ ಬೇಕಾದರೆ ನೀವು 1-2 ಡ್ರಾಪ್ನಷ್ಟು ನಿಂಬೆ ಹಣ್ಣನ್ನು ಹಿಂಡಿದ್ರೆ ಅದು ಲೋಳೆ ಎಲ್ಲ ಹೋಗಿಬಿಡ್ತದೆ. ಈಗ ಹುರ್ಕೊಂಡು ಆದಮೇಲೆ ನಾವೊಂದು ಮಣ್ಣಿನ ಪಾತ್ರೆ ಇಟ್ಟುಕೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಸಾಸಿವೆನ ಕೂಡ ಹಾಕ್ತಾಯಿದ್ದೀನಿ. ಅವು ಸಿಡಿದಾದ ನಂತರ ಇಲ್ಲಿ 3 ಈರುಳ್ಳಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅವನ್ನ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅವು ಫ್ರೈ ಆದ ನಂತರ ಹುರಿದಿಟ್ಟು ಬೆಂಡೆಕಾಯಿನ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು, ಅದಾದ ನಂತರ ಸ್ವಲ್ಪ ಅರಿಶಿಣ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ. ಕೊನೆಯಲ್ಲಿ ಒಂದು ಅರ್ಧ ಪ್ಯಾಕಷ್ಟು ಮ್ಯಾಗಿ ಮಸಾಲ ಪೌಡ್ರನ್ನು ಹಾಕೋತಾ ಇದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ನೀರು ಹಾಕಿ ಮಾಡ್ಕೋಬಾರ್ದು. ಇಲ್ಲಿ ನೋಡಿ ರೊಟ್ಟಿ ಕೂಡ ರೆಡಿಯಾಗಿದ್ದಾವೆ. ಹಾಗೆ ಇಲ್ಲಿ ನೋಡಿ ಎಷ್ಟೊಂದು ಕೋತಿಗಳು ಬಂದಿದ್ದಾವೆ. ಇವತ್ತು ಮಂಗಳವಾರ, ಆಂಜನೇಯನ ದರ್ಶನ ಅಂತಲೇ ಹೇಳ್ಬೋದು. ಇಲ್ಲಿ ನನ್ನ ಜೋಳದ ಹಿಟ್ಟೇನೋ ಖಾಲಿಯಾಗಿತ್ತು. ಹಂಗೆ ಜೋಳ ಹಸಿ ಮಾಡ್ಕೊತ ನಿಮ್ಮ ಜೋಡಿ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಮಾತಾಡೋಣ ಅಂತ. ಯಾರೆಲ್ಲ ಹೊಸದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ನನಗೊಂದು ಕಮೆಂಟ್ ಮಾಡಿ. ನಮ್ಗೆ ಯೂಟ್ಯೂಬ್ ಮಾಡೋ ಆಸೆ ಇದೆ, ಆದರೆ ನಮಗೆ ಟ್ರೈಫಾಲ್ಡ್ ಇಲ್ಲ ಮಾಡೋಕ್ಕೆ, ಯಾರು ಹೆಲ್ಪ್ ಮಾಡೋದಿಲ್ಲ. ಹಾಗೆಯೇ ನನಗೆ ಎಡಿಟಿಂಗ್ ಬರೋದಿಲ್ಲ, ಅಪ್ಲೋಡ್ ಮಾಡೋಕ್ಕೆ ಬರೋದಿಲ್ಲ, ಥಂಬ್ನೇಲ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅನ್ನೋರು ನನಗೊಂದು ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಸುಲಭದಲ್ಲಿ ಕನ್ನಡದಲ್ಲಿ ಯಾವ ರೀತಿ ವಿಡಿಯೋನ ಮಾಡ್ಕೋಬೋದು, ಎಡಿಟಿಂಗ್ ಮಾಡ್ಕೋಬೋದು ಅಂತಲೂ ನಾನು ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸುಲಭವಾಗಿ ನೀವು ಕೂಡ ಯೂಟ್ಯೂಬನ್ನು ಮಾಡ್ಕೋಬೋದು. ನಾವು ಅರ್ನ್ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡರಿ. ನಮ್ಮನ್ನು ನಾವು ಬ್ಯುಸಿ ಇಟ್ಕೋಬೇಕು. ಹೊಸ ವಿಷಯಗಳನ್ನು ಕಲಿತೀವಿ. ಹಾಗೆ ನಮಗೆ ಗೊತ್ತಿರೋದ ವಿಷಯನ ಇನ್ನೊಬ್ಬರಿಗೆ ಹೇಳ್ಕೊಡ್ತೀವಿ ಅಂದರೆ ನಮಗೂ ಕೂಡ ಖುಷಿಯಾಗುತ್ತೆ. ನಮ್ಮನ್ನು ನೋಡಿ ಒಂದು 10 ಜನರಲ್ಲಿ ಒಂದು 4 ಜನನಾದರೂ ಕಲಿತಾರ ಅಂದ್ರೆ ನಾವು ಯಾಕೆ ಯೂಟ್ಯೂಬನ್ನು ಮಾಡಬಾರ್ದು ಅನ್ನೋ ಒಂದು ರೀಸನ್ನಿಂದ ನಾನು ಕೂಡ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಲ್ಲ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.